ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ 31 ಶಾಸಕರಿಂದ ಪತ್ರ. ಹಿರಿಯ ಶಾಸಕರ ಕಸರತ್ತಿನ ನಡುವೆಯೇ ಹೊಸಬರ ಪತ್ರದಿಂದ ಹೈಕಮಾಂಡ್ಗೆ ಇಕ್ಕಟ್ಟು. ನಾಯಕತ್ವ ಗೊಂದಲದ ಜೊತೆಗೆ ಇದನ್ನು ಬಗೆಹರಿಸುವ ಟೆನ್ಷನ್. ಚುನಾವಣೆಗೆ 12 ವರ್ಷಗಳ ಕಾಲಾವಕಾಶ ಇದೆ. ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಮಾಡಬೇಡಿ. ಎಚ್ಚರಿಕೆಯಿಂದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ. ಚಂದ್ರು ಲಮಾಣಿ ಕೇಸ್ ಬೆನ್ನಲ್ಲೇ ಪಕ್ಷದ ಹಾಲಿ ಮಾಜಿ ಶಾಸಕರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಖಡಕ್ ಸಂದೇಶ. ಮಾರ್ಚ್ 6ರಿಂದ ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆ. ಜೆಡಿಎಸ್ ಶಾಸಕಾಂಗ ಸಭೆ ಕರೆಯೋದಕ್ಕೆ ತೀರ್ಮಾನ. ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಚರ್ಚೆ. ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿ ಸಭೆ ನಡೆಸೋದಕ್ಕೂ ಚಿಂತನೆ. ರಾಜಕೀಯವಾಗಿ ಪುಟಿದೇಳಲು ರಮೇಶ್ ಜಾರಕಿಹೊಳಿ ತೆರೆಮರೆ ಕಸರತ್ತು. ಬೆಳಗಾವಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋಕೆ ಪ್ಲಾನ್. ಪಕ್ಷಕ್ಕೂ ಅನುಕೂಲ, ತಮಗೂ ಬೆಳೆಯಲು ಸಹಕಾರಿ ಎಂಬ ಲೆಕ್ಕಾಚಾರ. ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ 4ರ ಅವಧಿ ಜೂನ್ಗೆ ಅಂತ್ಯ. ಮತ್ತೆ ಆಯ್ಕೆಯಾಗಲು ತೆರೆಮರೆಯಲ್ಲಿ ಕಸರತ್ತು. ಮಲ್ಲಿಕಾರ್ಜುನ ಖರ್ಗೆ, ದೇವೇಗೌಡರ ಮರು ಆಯ್ಕೆ ನಿಶ್ಚಿತ. ಬಿಜೆಪಿಯ ಬಿ ನಾರಾಯಣ್, ಈರಣ್ಣ ಕಡಾಡಿ ಮುಂದಿನ ಆಯ್ಕೆ ಏನೆಂಬ ಚರ್ಚೆ ಶುರು. ಕಾರ್ಖಾನೆಗಳ ವಿಸ್ತರಣೆಗೆ ವಿರೋಧಿಸಿ ಕೊಪ್ಪಳ ಭಾಗ್ಯನಗರ ಬಂದ್. ತೆರೆದ ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿದ ಪ್ರತಿಭಟನಾಕಾರರು. ಬಸ್ ನಿಲ್ದಾಣಕ್ಕೂ ನುಗ್ಗಿ ಬಸ್ ಸಂಚಾರ ಬಂದ್ ಮಾಡಲು ಮ್ಯಾನೇಜರ್ಗೆ ಒತ್ತಾಯ. ಅಮೃತಹಳ್ಳಿ ಪೊಲೀಸರಿಗೆ ತಲೆನೋವಾಗಿರೋ ಹನಿ ಟ್ರ್ಯಾಪ್ ಕೇಸ್. ಮಲ್ಲೇಶ್ವರಂ ಸ್ಟೇಷನ್ನಲ್ಲಿ ಹನಿ ಟ್ರ್ಯಾಪ್ ದೂರು ಕೊಟ್ಟಿದ್ದ ನಿಖಿಲ್. ಇತ್ತ ಯುವತಿ ಕೊಟ್ಟ ಲೈಂಗಿಕ ದೌರ್ಜನ್ಯ ದೂರಿಗೆ ಸಿಗ್ತಾ ಇಲ್ಲ ಸೂಕ್ತ ಸಾಕ್ಷ್ಯ. ಪೊಲೀಸರ ತನಿಖೆ ವೇಳೆ ಯುವತಿ ಸಲುಗೆಯಿಂದ ಇರೋದು ಪತ್ತೆ. ಅವಧಿ ಮುಗಿದ ಔಷಧಿ ನೀಡಿ ಎಡವಟ್ಟು ಮಾಡಿದ್ದ ವೈದ್ಯ. ಪ್ರಶ್ನೆ ಮಾಡಿದ ರೋಗಿಯ ಪೋಷಕರ ವಿರುದ್ಧವೇ ದೂರು. ಗದಗದ ಶಿರಹಟ್ಟಿ ತಾಲೂಕು ಆಸ್ಪತ್ರೆ ವೈದ್ಯರ ಕರ್ಮಕಾಂಡ. ಇಷ್ಟ ಬಂದಷ್ಟು ರೇಟ್, ಕೇಳಿದಷ್ಟು ದುಡ್ಡು ಕೊಡಬೇಕು. ಇದು ಓಲಾ ಆಟೋ ಚಾಲಕರ ಹಗಲು ದರೋಡೆ. ಆಪ್ನಲ್ಲಿ 374 ರೂಪಾಯಿ ತೋರಿಸ್ತಾ ಇದ್ರೆ ಆಟೋ ಡ್ರೈವರ್ ಕೇಳಿದ್ದು 521 ರೂಪಾಯಿ. ಇದು ಸುನೀಲ್ ಎಂಬಾತನಿಗೆ ಆದ ಅನ್ಯಾಯದ ಕಥೆ. ಧಾರವಾಡದಲ್ಲಿಂದು ಉದ್ಯೋಗಾಕಾಂಕ್ಷಿಗಳಿಂದ ಪ್ರತಿಭಟನಾ ಮೆರವಣಿಗೆ. ಪೊಲೀಸರ ಅನುಮತಿ ನಿರಾಕರಣೆ ನಡುವೆಯೂ ಬೃಹತ್ ಹೋರಾಟ. ಬಿಜೆಪಿಯಿಂದಲೂ ಸಾಥ್, ಸರ್ಕಾರಕ್ಕೆ ಮುಜುಗರ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ. 50,000 ಲೀಟರ್ ಸ್ಪಿರಿಟ್ ಸಾಗಿಸ್ತಾ ಇದ್ದ 2 ಲಾರಿ ಲಾಕ್. ಸುಮಾರು 35 ಲಕ್ಷ ಬೆಲೆ ಬಾಳುವ ಸ್ಪಿರಿಟ್ ವಶಕ್ಕೆ. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಬ್ಯಾಂಕ್ ಎಟಿಎಂ ಕಳ್ಳತನ ಯತ್ನ. ಎಚ್ಡಿಎಫ್ಸಿ ಬಳಿಕ ಕೆನರಾ ಬ್ಯಾಂಕ್ ಟಾರ್ಗೆಟ್. 2 ಪ್ರಕರಣಗಳಿಗೆ ಲಿಂಕ್ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ತನಿಖೆ. ಬಿಎಂಆರ್ಸಿಎಲ್ ಆಡಿಟ್ ಮುಕ್ತಾಯ. ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸಜ್ಜು. ರಿಪೋರ್ಟ್ ಆಧರಿಸಿ ನಮ್ಮ ಮೆಟ್ರೋ ಪ್ರಯಾಣದ ಹೊಸ ದರ ನಿಗದಿ ಸಾಧ್ಯತೆ. ಚಿಕ್ಕಮಗಳೂರಲ್ಲಿ ಕಷ್ಟಪಟ್ಟು ನಾಟಿ ಮಾಡಿದ್ದ 60ಕ್ಕೂ ಹೆಚ್ಚು ತೆಂಗಿನ ಸಸಿಗಳ ನಾಶ. ವೈಯಕ್ತಿಕ ದ್ವೇಷಕ್ಕೆ ಕೃತ್ಯ ಎಸಗಿದ ಶಂಕೆ. ತೋಟ ಧ್ವಂಸ ಮಾಡಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ರೈತನ ಆಗ್ರಹ. ಚಿಕ್ಕಬಳ್ಳಾಪುರದ ಗುಡಿಬಂಡೆಯ ವಿದ್ಯಾಗರಿ ಬೆಟ್ಟಕ್ಕೆ ಬೆಂಕಿ. ಕಿಡಿಗೇಡಿಗಳ ಕೃತ್ಯಕ್ಕೆ ರಾತ್ರಿ ಇಡೀ ಹೊತ್ತಿ ಉರಿದ ಬೆಟ್ಟ. ಸುಟ್ಟು ಕರಕಲಾದ ಗಿಡಗಂಟಿಗಳು, ನಲುಗಿದ ಪ್ರಾಣಿ ಪಕ್ಷಿಗಳು. ಜೆಪಿ ನಗರದ ಡಾಲರ್ಸ್ ಕಾಲೋನಿಯಲ್ಲಿ ಪುಂಡರ ವೇಲಿಂಗ್. ಶಾಲಾ ಮಕ್ಕಳು ಓಡಾಡುವ ಜಾಗದಲ್ಲೇ ಅಪಾಯಕಾರಿ ಪುಂಡಾಟ. ರಸ್ತೆಯಲ್ಲಿ ಓಡಾಡಲು ಜನರಿಗೆ ಭಯ. ನಟಿಯರ ಬಳಿಕ ಟಾಕ್ಸಿಕ್ನ ನಟರ ಲುಕ್ಗಳ ರಿವೀಲ್. ಮಲಯಾಳಂನ ಸುದೇವ್ ನಾಯರ್, ಬಾಲಿವುಡ್ನ ಅಕ್ಷಯ್ ಓಬೆರಾಯ್ ಪಾತ್ರಗಳ ಪರಿಚಯದ ಪೋಸ್ಟರ್ ಔಟ್. ಸಿನಿಮಾ ಬಗ್ಗೆ ಕುತೂಹಲ ಮತ್ತಷ್ಟು ಹೆಚ್ಚಳ.
ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.